ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ನಾಡಿನ ಜನತೆ ಹಾಗೂ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನ ರೈತ ಬಾಂಧವರಿಗೆ ಶುಭಾಶಯಗಳನ್ನು ಕೋರ್ತಾ, ನಿನ್ನೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ನಮ್ಮ ಮುಳಬಾಗಿಲು ತಾಲೂಕು ಅಧ್ಯಕ್ಷರಾದ ಹುಸೇನ್ ಅವರು. ಇದು ಸುಮಾರು 6ನೇ ವರ್ಷ ಅಂತ ಹೇಳ್ತಾರೆ. 6ನೇ ವರ್ಷ. ಇದೇ ಥರ ಆ ದೇವರ ಆಶೀರ್ವಾದ ಇರಲಿ, ಮುಂದಿನ ದಿನಗಳಲ್ಲಿ ಇದೇ ಥರ ಸೇವೆಯನ್ನು ಮಾಡಲಿ. ಊಟದ ವ್ಯವಸ್ಥೆ ಮಾಡಿದಂದರೆ ನಾನು ನೋಡಿದಂಗೆ ಸಾವಿರಾರು ನಮ್ಮ ನಾಯಕರು ಮತ್ತು ಮುಖಂಡರು ಮತ್ತು ಎಲ್ಲ ಜಾತಿ ಭೇದ ಇಲ್ಲ, ರಾಜಕೀಯ ಇಲ್ದಿರ ಎಲ್ಲರನ್ನು ಆಹ್ವಾನ ಮಾಡಿ ಎಲ್ಲರೂ ಬಂದು ಊಟ ಮಾಡಿಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿ, ಎಲ್ಲರೂ ಬಂದವರೆಲ್ಲ ನೋಡಿದ್ದೀನಿ. ನೆನ್ನೆ ಬರೋಕ್ಕಾಗಲಿಲ್ಲ. ಶಾಸಕರ ಪ್ರೋಗ್ರಾಮು 4-5 ಪ್ರೋಗ್ರಾಮ್ ಇತ್ತು. ಕೋಲಾರಲ್ಲಿ ಸನ್ಮಾನ ಕಾರ್ಯಕ್ರಮ ಇತ್ತು. ಅದಕ್ಕೆ ನಮ್ಮ ಹುಸೇನ್ ಅವರು ಕೂಡ ಕರೆದಿದ್ರು. ಕ್ಷಮೆ ಆಗಲಿ, ಯಾಕಂದರೆ ಸಾವಿರಾರು ಜನರು ಸೇರೋ ಕಡೆ ಬಂದು ನಾವು ಕೂಡ ಪಾಲ್ಗೊಳ್ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ನೀವು ಮನೆಗೆ ಬಂದು ನೀವು ಮಾತಾಡಿಸಿದ್ದಕ್ಕೆ ಬಹಳ ಸಂತೋಷ. ಆ ದೇವರು ಐದರಲ್ಲಿ ದೇವರು ಮತ್ತು ಕೊಡಮಲೆ ವಿನಾಯಕ ಆಂಜನೇಯ ಸ್ವಾಮಿ ಆಶೀರ್ವಾದ ಯಾವಾಗಲೂ ನಿಮ್ಗಿರ್ಲಿ. ಯಾಕಂದರೆ ವಿಶೇಷವಾಗಿ ನಮ್ಮ ಅಧ್ಯಕ್ಷರಾದ ಹುಸೇನ್ ಅವ್ರಿಗೆ ಗುಣ ಇದೆ. ಏನಂದ್ರೆ ಎಲ್ಲೋದ್ರೂ ಹಿರಿಯರಿಗೆ ಆಶೀರ್ವಾದ ಪಡ್ಕೊಂತಾನೆ. ನಿಜವಾಗ್ಲೂ ಆ ಗುಣ ಯಾರು ಕೊಟ್ಟಿದ್ರೆ ಅವ್ರ ತಂದೆ ತಾಯಿ ಕೊಟ್ಟಿರ್ಬೋದು ಅಂತ ಗೊತ್ತಿತ್ತು. ಈ ತರ ನೀನು ನಡ್ಕೋಬೇಕು ಅಂತೇಳಿ ಅದನ್ನ ನೋಡಿದ್ದೀನಿ ನಾನು. ಆ ತರ ಇರೋದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾರೆ. ರೈತರಿಗಾಗ್ಲಿ, ಹಾಸ್ಪಿಟಲ್ ಪ್ರಾಬ್ಲಮ್ ಅಲ್ಲಿ, ಶಾಲೆ ಆಗ್ಲಿ, ಯಾವುದೇ ಸಾರ್ವಜನಿಕರಿಗೂ ತಾಲೂಕಲ್ಲಿ ಯಾವುದೇ ಪ್ರಾಬ್ಲಮ್ ಅದೇ ನಾನು ಇದ್ದೀನಿ ಅಂತ ಹೋಗಿ ಅಲ್ಲಿ ಗಲಾಟೆ ಮಾಡಿ ಅವ್ರ ನ್ಯಾಯ ಒದಗಿಸ್ಕೊಡ್ತಾರೆ. ನಿಜವಾಗ್ಲೂ ಆಕ್ಸೆಪ್ಟ್ ನಿಮಗೆ. ಯಾಕಂದ್ರೆ ಇದೇ ತರ ನೀನು ಮುಂದುವರಿಬೇಕು, ಸೇವೆ ಮಾಡಬೇಕು. ಈ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ರೀತಿಯ ನಮ್ಮ ಜನರಿಂದ ಆಶೀರ್ವಾದ ಇರುತ್ತೆ. ನೀನು ಅನೇಕ ಈ ತರ ಕಾರ್ಯಕ್ರಮ ಮಾಡಬೇಕು. ನಿಜವಾಗ್ಲೂ ನೀನು ಒಳ್ಳೆ ಹೆಸರು ತಗೊಂಡಿದ್ಯಾ. ನಿಜವಾಗ್ಲೂ ನಾನು ಏನಂದ್ರೆ ಎಲ್ಲಿ ನೋಡಿದ್ರೆ ತಮ್ಮ ಅಂತೀನಿ. ಯಾಕಂದ್ರೆ ಆ ಥರ ನಡ್ಕೊಂಡು ಹೋಗ್ತಿದ್ದಾನೆ. ಇನ್ನೊಬ್ರು ಏನಂತಾರೆ ಅದಕ್ಕೆ ಬೇಕಾಗಿಲ್ಲ. ಒಳ್ಳೆ ಕೆಲಸ ಮಾಡೋರಿಗೆ ಯಾರಿಗನಾಗ್ಲಿ ನಾವು ಸಹಾಯ ಮಾಡೋದು, ಜೊತೆಯಲ್ಲಿ ಇರ್ತೀವಿ. ಅದಕ್ಕೆ ಹೇಳಿದ್ದೀನಿ, ನೀನು ಯಾವುದೇ ಕಾರ್ಯಕ್ರಮ ಬೇಕು ನಾನು ಬರ್ತೀನಿ, ನಾನು ಇರ್ತೀನಿ ನಿನ್ನ ಜೊತೆಯಲ್ಲಿ ಅಂತ ಹೇಳಿದ್ದೀನಿ. ಅದಕ್ಕೆ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಒಳ್ಳೆ ಗುಣ ಇದೆ. ಒಳ್ಳೆ 4 ಜನ ಸಹಾಯ ಮಾಡೋದಿದೆ. ತಾಲೂಕಿನಂತ ಎಲ್ಲಾ ಸಂಘಟನೆಗಳನ್ನು ಇವತ್ತು ಗಡಿಭಾಗದಲ್ಲಿರುವ ನಮ್ಮ ಮುಳಬಾಗಿಲು ತಾಲೂಕನ್ನ ಕನ್ನಡವನ್ನು ಹೆಚ್ಚಾಗಿ ಬೆಳೆಸಬೇಕು, ಕನ್ನಡವನ್ನು ನಮ್ಮ ತಾಲೂಕಿಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲದಕ್ಕೂ ಸಹ ಎಲ್ಲ ತರ ಇರಬೇಕು ಅಂತೇಳಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಮತ್ತು ಎಲ್ಲ ಅನೇಕ ಸಂಘದವರು ಎಲ್ಲರೂ ಸಹ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಸರ್ವಿಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ಸಾವಿರಾರು ನಮ್ಮ ರೈತ ಬಾಂಧವರು ಮತ್ತು ಸಾರ್ವಜನಿಕರು ಎಲ್ಲರೂ ಔತಣ ಕೂಟ ಮಾಡಿದ್ರು. ನಿಜವಾಗ್ಲೂ ಹೇಳಿದ್ರೆ ನೋಡಿದ್ರೆ ಮದುವೆ ಮನೆಯಲ್ಲಿ ಮಾಡ್ದಂಗಿದ್ದಾರೆ. ಐಟಮ್ ಎಲ್ಲ ನೋಡಿದ್ರೆ ಆ ತರ ಮಾಡಿದ್ದೇನೆ. ಏನೋ ನಾವು ಕಾಟಾಚಾರಕ್ಕೆ ಮಾಡ್ಬೇಕು ಅಂತ ಮಾಡಲಿಲ್ಲ. ಎಲ್ಲರೂ ಬಂದವರು ಖುಷಿಯಾಗಿ ತಿಂದು ಚೆನ್ನಾಗಿರ್ಬೇಕು ಅಂತೇಳಿ ಪ್ರತಿ ವರ್ಷನೂ ಈ ತರ ಮಾಡ್ತಾ ಇದ್ರಿ. ನಿಜವಾಗ್ಲೂ ಒಳ್ಳೆ ನಿಮ್ಗೆ ಆಶೀರ್ವಾದ ಕೊಡ್ತಾರೆ. ಮುಖ್ಯವಾಗಿ ನಮ್ಮ ಜನರು ಆಶೀರ್ವಾದ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ನೀನು ಹೆಚ್ಚಿನ ಅಧಿಕಾರ ವಹಿಸಿ ನೀನು ಜನರಿಗೆ ಸೇವೆ ಮಾಡೋಕ್ಕೆ ಎಲ್ಲಾ ಜನರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಯಾಕಂದ್ರೆ ನೀನು ಮಾಡೋ ಸರ್ವಿಸ್ ಇಂದ, ನಿಮ್ಮ ಇದರಿಂದ ಒಳ್ಳೆ ಹೆಸರು ಬಂದಿದೆ. ಅದೇ ರೀತಿ ನೀವು ಮುಂದೆ ಹೋದ್ರೆ ನಾವಂತವರೆಲ್ಲ ಕೂಡ ನಿಮ್ ಜೊತೆಯಲ್ಲಿದ್ದು ಒಳ್ಳೆ ಸೇವೆ ಮಾಡ್ತೀವಿ. ಎಲ್ಲದರಲ್ಲೂ ನೀನು ಮುಂದೆ ಬರ್ಬೇಕು ಅಂತೇಳಿ ಇಂತ ಅಂತಲ್ಲ, ಸೇವೆ ಆಗ್ಲಿ, ರಾಜಕೀಯ ಆಗ್ಲಿ, ಇನ್ನೊಂದಾಗ್ಲಿ, ಯಾವ್ದನ್ನಾಗ್ಲಿ ಅವ್ರು ಮುಂದೆ ಬರ್ಬೇಕು. ನಾವು ಯುವಕರು ಎಲ್ಲ ಯುವಕರ ಜೊತೆಯಲ್ಲೂ ಸಂಘಟನೆ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ನೋಡು ಡೈಲಿ ಪ್ರೋಗ್ರಾಮ್, 2 ಪ್ರೋಗ್ರಾಮ್, 3 ಪ್ರೋಗ್ರಾಮ್ ಇರುತ್ತೆ. ಯಾವ ಪ್ರೋಗ್ರಾಮ್ ನೋಡಿದ್ರೆ ಒಳ್ಳೆ ಪ್ರೋಗ್ರಾಮ್ ಇರುತ್ತೆ. ಅದಕ್ಕೋಸ್ಕರ ನೀನು ಮಾಡೋ ಸೇವೆಯಲ್ಲಿ ಒಳ್ಳೆತನ ಇದೆ. ನೀನ್ ಇದೇ ತರ ಮುಂದುವರ್ಕೊಂಡು ಹೋದ್ರೆ ನಿನ್ ಜೊತೆಯಲ್ಲೂ ಜನರು ಇರ್ತಾರೆ, ಎಲ್ಲರೂ ಆಶೀರ್ವಾದ ಇರುತ್ತೆ. ನೀನ್ ಚೆನ್ನಾಗಿ ಬೆಳಿತೀಯ, ಚೆನ್ನಾಗಿ ದೇವರ ಆಶೀರ್ವಾದ ನೀನ್ ಚೆನ್ನಾಗಿ ಆಗ್ತೀಯ ಅಂತೇಳಿ ಇವತ್ತಿನ ನಮ್ಮ ಮನೆಗೆ ಬಂದಂತ ನಮ್ಮ ಮಂಜಣ್ಣವರು, ಮಧುನವರು, ರಿಯಾಜನವರು, ನವೀನ್, ಪೃಥ್ವಿ, ಮುಯಿನ್ನು ಎಲ್ಲ ಅವರು ಟೀಮ್, ಅವರ ಸಂಘದ ಟೀಮ್ ಎಲ್ಲರೂ ಬಂದು ನಮ್ಗೊಂದು ಮನೆಯಲ್ಲಿ ಮಾತಾಡ್ಸ್ಕೊಳ್ಳೋದಕ್ಕೆ ಖುಷಿ ಆಯ್ತು. ಇದೇ ತರ ನೀವು ಬೆಳಿಬೇಕು ಅಂತೇಳಿ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮುಂದೆ ಇರ್ಬೇಕು ಅಂತೇಳಿ 4 ಮಾತು ಮಾತಾಡ್ತೀನಿ. ನಮಸ್ಕರಿಸ್ತಾ